ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ವಿಶ್ವಾವಸು ಸಂವತ್ಸರದ ದ್ವಾದಶ ರಾಶಿಯ ಭವಿಷ್ಯ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಎರಡನೇ ರಾಶಿಯಾದಂತಹ ವೃಷಭ ರಾಶಿಯ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಕಳೆದ ವರ್ಷ ಸಾಕಷ್ಟು ಒಳ್ಳೆಯ ಫಲಗಳನ್ನು ಅನುಭವಿಸಿದಂಥ ನಿಮಗೆ ಈ ವರ್ಷವೂ ಕೂಡ ತುಂಬ ಒಳ್ಳೆಯ ಸಂದರ್ಭ ಎನ್ನುವಂಥದ್ದು ಇದೆ, ಅಥವಾ ಒಳ್ಳೆಯ ಅವಕಾಶ ಎನ್ನುವಂಥದ್ದು ಇದೆ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಈ ವರ್ಷ ಕೂಡ ನೀವು ಹೆಚ್ಚಿನ ಶುಭ ಫಲಗಳನ್ನೇ ಕೂಡ ಅನುಭವಿಸ್ತೀರಿ, ಪಡ್ಕೊಳ್ತೀರಿ. ನೀವು ಸಂಕಲ್ಪಿಸಿದಂಥ ಬಹುತೇಕ ಕಾರ್ಯಗಳು ಈಡೇರ್ತವೆ. ಸರ್ಕಾರಿ ಕೆಲಸದಲ್ಲಿರುವಂಥವರಿಗೆ ಸಾಕಷ್ಟು ಬದಲಾವಣೆ ಆಗುವಂಥದ್ದಲ್ಲದೆ ಉನ್ನತ ಪದವಿಯನ್ನು ಕೂಡ ಪಡೆಯುವಂಥ ಯೋಗ ಎನ್ನುವಂಥದ್ದಿದೆ. ಈ ವೃಷಭ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಅವರ ಭವಿಷ್ಯ ಹೇಗಿದೆ ಅಂತ ಕೇಳಿದರೆ, ವೇತನದಲ್ಲಿ ಹೆಚ್ಚಳ ಆಗುವುದಲ್ಲದೆ ಹಿರಿಯ ಅಧಿಕಾರಿಗಳ ಮೆಚ್ಚುಗೆಗೆ ಕೂಡ ಪಾತ್ರರಾಗುವಂತಹ ಯೋಗ ಕೂಡ ಇದೆ. ಎಷ್ಟೇ ಮೆಚ್ಚುಗೆಗೆ ಪಾತ್ರರಾದರೂ ಕೂಡ ಕರ್ಮಸ್ಥಾನದಲ್ಲಿ ಸ್ಥಿತನಾದಂಥ ರಾಹುವಿನಿಂದಾಗಿ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಬಹಳ ಕಾಲದಿಂದ ಬರ್ತಕ್ಕಂತಹ ಹಣ, ಅಂದರೆ ಎಷ್ಟೋ ಸಮಯದಿಂದ ಹಣ ಈಗ ಬರುತ್ತೆ, ಮತ್ತೊಂದು ದಿವಸ ಬರುತ್ತೆ, ಇನ್ನೊಂದು ದಿವಸ ಬರುತ್ತೆ ಅಂತೇಳಿ ಸ್ಟ್ರಕ್ ಆಗಿರುತ್ತಲ್ವ, ಅಂಥ ಹಣಗಳೆಲ್ಲ ಬರುವಂತಹ ಯೋಗ ಎನ್ನುವಂಥದ್ದು ಕೂಡ ಇದೆ. ವಾಕ್ ಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದರಿಂದ ನುಡಿದಂತೆ ನಡೆಯುವವರಾಗ್ತೀರಿ ನೀವು. ಅದರಿಂದ ನಿಮ್ಮ ಕುಟುಂಬದ ಜನರುಗಳು ಏನಿರ್ತಾರೋ ಅವರ ಮೆಚ್ಚುಗೆ ಕೂಡ ನೀವು ಪಾತ್ರರಾಗ್ತೀರಿ. ಪರಿವಾರದವರ ಜೊತೆಗೆ ಅನ್ಯೋನ್ಯವಾದಂಥ ಬಾಂಧವ್ಯ ಎನ್ನುವಂಥದ್ದು ಇರ್ತದೆ. ಮನೆಯಲ್ಲಿ ಆಗಾಗ್ಗೆ ನಡೆಯುವಂತಹ ಸಂಭ್ರಮದಿಂದ, ಶುಭ ಕಾರ್ಯಗಳಿಂದ ಸಂಭ್ರಮದ ವಾತಾವರಣ ಎನ್ನುವಂಥದ್ದು ಮನೆಯಲ್ಲಿರ್ತದೆ. ಆಲಸ್ಯಕಾರಕನಾದಂಥ ಶನಿ ನಿಮ್ಮ ರಾಶಿಯನ್ನು ಪಂಚಮವನ್ನು ನೋಡೋದ್ರಿಂದ ಸ್ವಲ್ಪ ಆಲಸ್ಯತನ ಎನ್ನುವಂಥದ್ದು ಬರ್ಬೋದು. ವಿದ್ಯಾರ್ಥಿಗಳು ವಿಶೇಷವಾಗಿ ಹೆಚ್ಚಿನ ಆಸಕ್ತಿ ಎನ್ನುವಂಥದ್ದನ್ನು ತೋರಿಸಿ ವಿದ್ಯಾಭ್ಯಾಸ ಎನ್ನುವಂಥದ್ದನ್ನು ಮಾಡಬೇಕಾಗ್ತದೆ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂತ ಹೇಳ್ತಾರೆ. ಆಲಸ್ಯ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಕೆಟ್ಟದ್ದೇನೆ. ಅದಕ್ಕೋಸ್ಕರವಾಗಿ ನಾಳೆಯಿಂದವನ ಮನೆ ಹಾಳು ಅಂತೇಳಿ ಹೇಳ್ತಾರಲ್ಲ, ಆ ಆಲಸ್ಯ ಎನ್ನುವಂಥದ್ದನ್ನು ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಕೂಡ ದೂರನೇ ಇಟ್ಬಿಡಿ. ಧರ್ಮ ಕರ್ಮಾಧಿಪತಿಯಾದಂಥ ಶನಿಯು ಲಾಭಸ್ಥಾನದಲ್ಲಿ ಸ್ಥಿತನಾಗುವುದರಿಂದ ನಿಮಗೆ ಬರಬೇಕಾದಂಥ ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಎನ್ನುವಂಥದ್ದಿದ್ದರೆ ಆ ಪಿತ್ರಾರ್ಜಿತ ಆಸ್ತಿ ಎನ್ನುವಂಥದ್ದು ಈ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು, ಸಿಗುವಂಥ ಯೋಗ ಎನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾನೂನಿನ ತಕರಾರುಗಳಿದ್ದರೆ ಅದು ಬಗೆಹರಿಯುವಂಥ ಸಾಧ್ಯತೆ ಕೂಡ ಇದೆ. ವಯಸ್ಸಾದಂತಹ ತಂದೆ ಎನ್ನುವಂಥವರಿದ್ದರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಎನ್ನುವಂಥದ್ದು ಕೂಡ ಕಾಣ್ಬೋದು. ಅಕ್ಟೋಬರಿಂದ ನವಂಬರ್ ತನಕ ಸಹೋದರರೊಂದಿಗೆ ಮನಸ್ತಾಪಗಳು ಉಂಟಾಗುವಂಥ ಸಾಧ್ಯತೆಗಳಿರ್ತವೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಂದರೆ ಆಸ್ತಿಯ ಸಂಬಂಧವಾಗಿ ಸಂಘರ್ಷ ಎನ್ನುವಂಥದ್ದಾಗುವಂಥದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹೆಂಡತಿ ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು. ಡಿಸೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೂ, ಅಂದರೆ ವರ್ಷಾಂತ್ಯದವರೆಗೂ ಕೂಡ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮುಂಬಡ್ತಿ ಎನ್ನುವಂಥದ್ದು ಕೂಡ ದೊರೆಯತಕ್ಕಂಥ ಯೋಗ ಎನ್ನುವಂಥದ್ದಿದೆ. ವೇತನದಲ್ಲಿ ಹೆಚ್ಚಳ ಆಗುತ್ತೆ. ಜನವರಿ 14ರಿಂದ, ಅಂದರೆ ಮುಂದಿನ ಉತ್ತರಾಯಣದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ಅಥವಾ ಕಲಾ ಕ್ಷೇತ್ರದಲ್ಲಿ ದುಡಿಯುವಂಥವರಿಗೆ ಒಳ್ಳೆಯ ಸಮಯ ಎನ್ನುವಂಥದ್ದಿದ್ದು ಅವರವರ ಕ್ಷೇತ್ರದಲ್ಲಿ ಗೌರವಕ್ಕೆ ಪಾತ್ರರಾಗ್ತೀರಿ. ಅಂತಹ ಯೋಗ ಕೂಡ ಇದೆ. ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಈ ವೃಷಭ ರಾಶಿಯವರಿಗೆ ಈ ವರ್ಷ ಎನ್ನುವಂಥದ್ದು ಶುಭವೇ ಹೆಚ್ಚಾಗಿದೆ. ಎಲ್ರಿಗೂ ಶುಭವಾಗಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಿಮ್ಗೇನಾದರೂ ಮಾಹಿತಿ ಬೇಕಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.